ಚಿಯಾ ಬೀಜಗಳು ನೋಡಲು ಚಿಕ್ಕದಾಗಿದ್ದರೂ ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿರುತ್ತವೆ. ನೆನೆಸಿ ಸೇವಿಸುವುದು ಅವುಗಳನ್ನು ಹೆಚ್ಚು ಜೀರ್ಣಿಸಿಕೊಳ್ಳಲು ಪರಿಣಾಮಕಾರಿ ಮಾರ್ಗವಾಗಿದೆ. ಹೀಗೆ ನೆನೆಸುವುದು ದೇಹದ ಪೋಷಕಾಂಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಚಿಯಾ ಬೀಜಗಳನ್ನು ನೆನೆಸುವುದು ಅವುಗಳ ಹೊರ ಕವಚವನ್ನು ಮೃದುಗೊಳಿಸಲು ಸಹಾಯ ಮಾಡುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತದೆ. ತಿನ್ನುವ ಮೊದಲು ಅವುಗಳನ್ನು ನೆನೆಸುವುದು ಜೀರ್ಣಕಾರಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನೆನೆಸಿದಾಗ ಚಿಯಾ ಬೀಜಗಳ ಹೊರಪದರವು ಜೆಲ್ ರೂಪ ಪಡೆಯುತ್ತದೆ. ಇದರಿಂದ ಪೋಷಕಾಂಶಗಳನ್ನು ಪ್ರವೇಶಿಸಲು ಮತ್ತು ಹೀರಿಕೊಳ್ಳಲು ದೇಹಕ್ಕೆ ಸುಲಭವಾಗುತ್ತದೆ. ಇದು ಒಮೆಗಾ-3 ಕೊಬ್ಬಿನಾಮ್ಲಗಳು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರುತ್ತದೆ. ಇದನ್ನು ನೆನೆಸಿದ ನಂತರ ಹೆಚ್ಚು ಸುಲಭವಾಗಿ ಬಳಸಿಕೊಳ್ಳಬಹುದು. ಆದರೆ ಅನೇಕ ಜನರು ಚಿಯಾ ಬೀಜಗಳನ್ನು ರಾತ್ರಿ ಇಡೀ ನೆನೆಸಬೇಕು ಎಂದು ಭಾವಿಸುತ್ತಾರೆ. ಆದರೆ ಚಿಯಾ ಬೀಜಗಳು ಸಂಪೂರ್ಣವಾಗಿ ನೆನೆಯಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಚಿಯಾ ಬೀಜಗಳನ್ನು 30 ನಿಮಿಷದಿಂದ 2 ಗಂಟೆಗಳ ಕಾಲ ನೆನೆಸಿಡುವುದು ಹೆಚ್ಚು ದ್ರವವನ್ನು ಹೀರಿಕೊಳ್ಳಲು ಸಮಯವನ್ನು ನೀಡುತ್ತದೆ. ನೀವು ಚಿಯಾ ಪುಡಿಂಗ್ ಅನ್ನು ತಯಾರಿಸುತ್ತಿದ್ದರೆ ಅಥವಾ ದಪ್ಪವಾದ ಸ್ಥಿರತೆಯನ್ನು ಬಯಸಿದರೆ ಇದು ಸೂಕ್ತವಾಗಿರುತ್ತದೆ. ಇಷ್ಟು ಸಮಯ ನೆನೆಸೋದ್ರಿಂದ ಬೀಜಗಳು ಲೋಳೆಯ ಲೇಪನವನ್ನು ಬಿಡುಗಡೆ ಮಾಡಲು ಅನುಮತಿಸುತ್ತದೆ. ಪಾಕವಿಧಾನಗಳಲ್ಲಿ ಮೊಟ್ಟೆಯ ಬದಲಿಯಾಗಿ ಚಿಯಾವನ್ನು ಬಳಸಲು ಬಯಸುವವರಿಗೆ ಇದು ಪ್ರಯೋಜನಕಾರಿಯಾಗಿದೆ, ಯಾಕೆಂದರೆ ಇದು ಸರಿಯಾದ ಬೈಂಡಿಂಗ್ ಸ್ಥಿರತೆಯನ್ನು ಒದಗಿಸುತ್ತದೆ. ಚಿಯಾ ಬೀಜಗಳನ್ನು ಅನೇಕ ಜನರು ರಾತ್ರಿ ಇಡೀ ನೆನೆಸುತ್ತಾರೆ. ಇದು ಬೀಜಗಳು ಗರಿಷ್ಠ ಪ್ರಮಾಣದ ದ್ರವವನ್ನು ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ತುಂಬಾ ದಪ್ಪವಾದ ರಚನೆಗೆ ಕಾರಣವಾಗುತ್ತದೆ. ತಿನ್ನುವ ಮೊದಲು ಅವುಗಳನ್ನು ನೆನೆಸುವುದು ಜೀರ್ಣಕಾರಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ದೀರ್ಘಾವಧಿಯವರೆಗೆ ನೆನೆಸುವುದು ದಟ್ಟವಾದ ವಿನ್ಯಾಸಕ್ಕೆ ಕಾರಣವಾಗುತ್ತದೆ. ಆದರೆ ಚಿಯಾ ಬೀಜಗಳು ಸರಿಯಾಗಿ ನೆನೆಯಲು ರಾತ್ರಿ ಇಡೀ ನೀರಿನಲ್ಲಿ ನೆನೆಸುವುದು ಅಗತ್ಯವಿಲ್ಲ. ಚಿಯಾ ಬೀಜಗಳು ತಮ್ಮ ತೂಕವನ್ನು 10 ರಿಂದ 12 ಪಟ್ಟು ನೀರಿನಲ್ಲಿ ಹೀರಿಕೊಳ್ಳುತ್ತವೆ. ನೆನೆಸುವಿಕೆಯು ಪೂರ್ಣತೆಯನ್ನು ಉತ್ತೇಜಿಸುತ್ತದೆ ಮತ್ತು ಹಸಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಈ ಗುಣವನ್ನು ಸಕ್ರಿಯಗೊಳಿಸಲು 10 ರಿಂದ 15 ನಿಮಿಷಗಳ ಕಾಲ ನೆನೆಸಿದರೆ ಸಾಕು.